ಸೆಂಟ್ರಲ್ ಲೀಡರ್ಸ್ ಎಲ್ಲ ಬರ್ತಾರೆ. ಹೌದು, ಎಲ್ಲ ಕಡೆ ನಮ್ಮ ಸ್ಟೇಟ್ನಲ್ಲಿ ಎಲ್ಲ ಕಡೆ ಇಂಟರ್ ಸ್ಟೇಟ್ ಬಾರ್ಡರ್ಸ್ನಲ್ಲಿ ಚೆಕ್ ಪೋಸ್ಟ್ ಆಗಿದೆ. ವಿದಿನ್ ದ ಸ್ಟೇಟ್ ಆಲ್ಸೋ ಸಾಕಷ್ಟು ನಾವು ಚೆಕ್ ಪೋಸ್ಟ್ ಹಾಕಿದ್ದೀವಿ. ಇಂಟರ್ ಸ್ಟೇಟ್ನಲ್ಲಿ ಆಲ್ಮೋಸ್ಟ್ 174 ಚೆಕ್ ಪೋಸ್ಟ್ ಇದೆ ನಮ್ಮದು. ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್, ಕಮರ್ಷಿಯಲ್ ಟ್ಯಾಕ್ಸಸ್ ಡಿಪಾರ್ಟ್ಮೆಂಟ್ ಎಲ್ಲ ಜೊತೆಗೆ ನಾವು ಕಂಬೈನ್ಡ್ ಚೆಕ್ ಪೋಸ್ಟ್ ಎಲ್ಲ ಕಡೆ ಹಾಕ್ತಾ ಇದ್ದೀವಿ. ಆಮೇಲೆ ತುಂಬ ಸೀಜರ್ಸ್ ಕೂಡ ಆಗಿದೆ. ಆಮೇಲೆ ಎಲ್ಲ ಬಂದೋಬಸ್ತ್ ಆಗ್ತಾ ಇದೆ. ಸೆಂಟ್ರಲ್ ಫೋರ್ಸಸ್ ಕೂಡ ಬಂದಿದೆ. 15 ಕಂಪ್ನೀಸ್ CRPF ಮತ್ತು CISF ಬಂದಿದೆ. ಮತ್ತು ಏನು ಮುಂದೆ ಬೇರೆ ನಮ್ಮದು ಸೆಂಟ್ರಲ್ ಫೋರ್ಸಸ್ ಬರ್ತದೆ. ನಮ್ಮ ಪೊಲೀಸ್ ಫೋರ್ಸ್ ಕೂಡ ಎಲ್ಲ ಕಡೆ ಡಿಪ್ಲಾಯ್ಮೆಂಟ್ ಆಗಿದೆ. ಎಲ್ಲ ಕಡೆ ಶಾಂತಿ ಇದೆ. ಇಂಥ ಸಂದರ್ಭದಲ್ಲಿ ಕೆಲವರು ಕ್ರಿಮಿನಲ್ ವಿಚಾರ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಥರ ಪ್ರವೋಕ್ ಮಾಡೋದು ನಾವೆಲ್ಲ ಮಾನಿಟರಿಂಗ್ ಮಾಡ್ತಾ ಇದ್ದೀವಿ. ಮತ್ತು ಎಲ್ಲಿ ನಮಗೆ ಕಾಣಿಸ್ತದೆ ಇದು ಸರಿ ಇಲ್ಲ ಅಥವಾ ಯಾವುದು ವ್ಯಾಲೇಷನ್ ಇದೆ ಕಾನೂನು, ನಾವು ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ. ಸರ್, ರಾಜ್ಯದಲ್ಲಿ ರೌಡಿ ಇದು ಎಲ್ಲ ರೌಡಿ ಶೀಟರ್ಸ್ ಮೇಲೆ ನಾವು ಪ್ರಿವೆಂಟಿವ್ ಸೆಕ್ಷನ್ಸ್ ಹಾಕ್ತಾ ಇದ್ದೀವಿ. ಎಲ್ಲ ಕಡೆ ಬಾಂಡ್ ತಗೊಳ್ತಾ ಇದ್ದೀವಿ ಅವ್ರ ಕಡೆಯಿಂದ. ಮತ್ತು ಎಲ್ಲ ಮೇಲೆ ನಮ್ಮದು ನಿಗಾ ಇದೆ. ಸರ್, ಮೇನ್ ಸ್ಟ್ರೀಮಲ್ಲಿ ರೌಡಿಗಳನ್ನ ಟಚ್ ಮಾಡ್ತಿಲ್ಲ. ಯಾರು ರಾಜಕಾರಣಿಗಳ ಜೊತೆ ಓಡಾಡ್ಕೊಂಡಿದ್ದಾರೆ, ಪೊಲೀಸ್ ರೆಕಾರ್ಡ್ನಲ್ಲಿ ಯಾರ್ಯಾರು ರೌಡಿಗಳು ಇದ್ದಾರೆ, ವಿ ಆರ್ ಕೀಪಿಂಗ್ ವಾಚ್ ಆನ್ ಎವ್ರಿ. ಪೊಲಿಟಿಕಲ್ ಜೊತೆ ಓಡಾಡ್ಕೊಂಡು ಆರಾಮಾಗಿದ್ದಾರೆ. ಅಂಥವ್ರಿಗೆ ಯಾರಿಗೂ ಕರೆಸ್ತಾ ಇಲ್ಲ ಸ್ಟೇಷನ್ಗೆ. Taking action on all the rowdies, irrespective of whoever he may be. Rowdy is a rowdy. There is no any caste community or anything to that. So any person who is an anti-social element, rowdy ಇರಲಿ, ಕ್ರಿಮಿನಲ್ಸ್ ಬೇರೆ ಪ್ರಕಾರ ಕ್ರಿಮಿನಲ್ಸ್ ಇರಲಿ, ನಾವು ಎಲ್ಲ ಜನ ಮೇಲೆ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ. ಮತ್ತು ನಮ್ಮ ಫುಲ್ ಎಲ್ಲ ಕಡೆ ಬಂದೋಬಸ್ತ್ ಸರಿ ನಡ್ತಾ ಇದೆ. ಎವ್ರಿಥಿಂಗ್ ಈಸ್ ಬೀಂಗ್ ಅಟೆಂಡೆಡ್ ಬೈ ದ. ಥ್ಯಾಂಕ್ ಯು.